ಪಂಗಡಿಗರಗಿಂತೆಂದಳು ಗಮನವೆತ್ತ ಪೇಳಬಹುದೇ ಕಾಂತ ಕೇಳು ಕಾಂತ ಕಾಂತ ಗಮನ ಬೆತ್ತ ಪೇಳಬಹುದೇ ಕಾಂತಗೆ ಹೇಳು ಕಾಂತ ಪದಗೆ ನಮಿಪ ಚರಣದಾಸಿಯುಡನೆ ಪದಗೆ ನಮಿಪ ಚರಣದಾಸಿಯುಡನೆ ಕಾಂತಗೆ ಹೇಳು ಗಮನವೆತ್ತ ಬೇಳಬಹುದೇ ಕಾಂತ ಕೇಳು ಪದಕ್ಕೆ ನಮಿಪ ಚರಣದ ಜುಡನೆ ಕಾಂತ ಕೇಳು ಅರಸು ಕಾರ್ಯ ಇಹುದೋ ತಿಳಿಯೇ ಅರಸು ಕಾರ್ಯ ಇಹುದೋ ತಿಳಿಯೇ ಕಾಂತ ಕೇಳು ಧ್ವರಿಗೆ ಅರಸಿ ಪೋಪ ನಿಧಿಯ ಕಾಣೆ ದೊರೆಗೆ ಅರಸಿ ಪೋಪ ನಿಧಿಯ ಕಾಣೆ ಕಾಂತ ಕೇಳು ಅರಸು ಕಾರ್ಯವಿಹುದು ತಿಳಿಯೇ ಕಾಂತ ಕೇಳು ಹೊರೆಗಳ ರಸಿ ಪೋಪನಿದೆ ಕಾಣೆ ಕಾಂತ ಕೇಳು ಬರಲು ಮಗುದೇ ಜತೆಗೆ ಸತಿಯು ಕಾಂತ ಕೇಳು ಬರಲು ಮಗುದೇ ಜತೆಗೆ ಸತಿಯು ಕಾಂತ ಕೇಳು ಎನ್ನುಳ್ ಅರುಗು ನಂದನದ ವಿಶೇಷ ಎನ್ನುಳ್ ಅರುಗು ನಂದನದ ವಿಶೇಷ ಕಾಂತ ಕೇಳು ಬರಲು ಬಹುದೇ ಜೊತೆಗೆ ಸತಿಯು ಕಾಂತ ಕೇಳು ಎನ್ನುಳ್ಳರಗು ನಂದನದ ವಿಶೇಷ ಕಾಂತ ಕೇಳು ಗಮನ ಗೆತ್ತ ಪೇಳಬಹುದೇ 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 ಕಾಂತ 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 ಮೊದಲಾಗಿ ನಿಮ್ಮ ಚರಣಾರವಿಂದಗಳಿಗೆ ನಿಮ್ಮ ಈ ಚರಣದಾಸಿಯ ವಂದನೆಗಳು. ಎದ್ದೇಳು, ಶ್ರೇಯಸ್ಸಾಗಲಿ. ಸ್ವಾಮಿ, ಓಡೋಡಿಕೊಂಡು ಬಂದಿದ್ದೇನೆ, ತಪ್ಪಾಗಿ ತಿಳಿಯಬಾರದು. ತಾವು ಹೊರಟಿರುವುದು ಎಲ್ಲಿಗೆ ಅಂತ ತಿಳಿಯಬಹುದೇ? ಅದು ನಾನು ಹೊರಟದ್ದು ರಾಜಕಾರ್ಯದಿಂದ. ಓಹೋ, ರಾಜಕಾರ್ಯ ಅಲ್ವೇ ಸ್ವಾಮಿ? ನನಗೊಂದು ಅನುಮಾನ. ಏನು? ರಾಜಕಾರ್ಯವೂ ಅಲ್ಲ, ರಾಜನ ಕಾರ್ಯವೂ ಅಂದ್ರೆ ಬೇರೇನಿಲ್ಲ. ನಮ್ಮ ನಂದನವನದಲ್ಲಿ ರಾಜರಿಗಿರುವ ರಾಜಕಾರ್ಯ ಯಾವುದು ಅಂತ ತಿಳಿಯಲಾದೆ ಹೋಗಿ. ಓಹೋ, ಈಗ ನಾನು ನಂದನವನವನ್ನುದ್ದೇಶಿಸಿಯೇ ಹೊರಟಿದ್ದೇನೆ ಎನ್ನುವುದು ನಿನಗೆ ಗೊತ್ತಾಯ್ತು. ಅಂದ್ರೆ ಅದರ ಅರ್ಥ ಚಂಡ ಪ್ರಚಂಡರು ಬಂದು ನನ್ನಲ್ಲಾಡಿದಂತಹ ಮಾತನ್ನು ಕದ್ದು ಕೇಳಿಸಿಕೊಂಡೆಯಾ? ಇದು ನಿನಗೆ ಭೂಷಣವೇ? ಸತಿ ಶಿರೋಮಣಿಯಾದಂತಹ ನಿನಗೆ ಭೂಷಣವೇ? ಹೇಳು. ಅನ್ಯರ ಮಾತನ್ನು ಕದ್ದು
ಕೇಳಿಸಿದ್ರೆ ಅದು ಅಪರಾಧವೇ ಹೌದು. ಆದ್ರೆ ಗಂಡನ ಮಾತನ್ನು ಹೆಂಡತಿ ಆದವಳು ಕದ್ದು ಕೇಳಲೇಬೇಕಂತೆ. ಯಾಕೆಂದ್ರೆ ಸತಿಯಾದವಳು ಪತಿಯ ಪ್ರತಿಯೊಂದು ಕಾರ್ಯದಲ್ಲೂ ಸಹಭಾಗಿ ಆದವಳಲ್ವೇ? ಅದು ಹೌದು, ಹಾಗಾಗಿ ಅರ್ಧಾಂಗಿ ಅಲ್ವೇ? ಹಾಗಾಗಿ ಕೇಳಿ ತಿಳಿದೆ ಅಷ್ಟೇ. ನೀವು ಹೊರಟವರೇ? ಹೊರಟದ್ದು ಸ್ವಾಮಿ, ನಿಮ್ಮ ರಾಜಕಾರ್ಯ ಏನು, ಹೇಗೋ, ಎಲ್ಲಿಯೋ ಇದನ್ನು ತಿಳಿಯುವುದಕ್ಕಾಗಿ ನಾನೂ ನಿಮ್ಮ ಜೊತೆಯಾಗಿ ಬರಲೇ? ನನಗೀಗ ಅರ್ಥವಾಯಿತು. ನಾನು ಹೊರಟ ಉದ್ದೇಶ ಗೊತ್ತಾಗಿ ನೀನು ಜೊತೆಯಾಗಿ ಬಂದ್ರೆ ಖಂಡಿತ ಆ ಹುಡುಗಿ ಅಲ್ಲಿಂದ ಹೋಗ್ತಾಳೆ ಅಲ್ವೇ? ನಿನಗೆ ಈಗ ಬಹುಶಃ ಸವತಿ ಮಾತ್ಸರ್ಯ ಕಾಡುತ್ತಾ ಉಂಟು. ನಾಳೆ ನನಗಲ್ಲಿ ಸವತಿ ಬರ್ತಾಳೋ, ನನ್ನ ಸ್ಥಾನ ಪಲ್ಲಟವಾಗುತ್ತದೋ. ನಿನಗೆ ಭರವಸೆಗೆ ಬೇಕಾಗಿ ಒಂದು ಮಾತನ್ನೇ ಹೇಳ್ತಾ ಇದ್ದೇನೆ. ಏನು? ಎಷ್ಟೇ ಹುಡುಗಿಯರು ನನಗೆ ಸಿಗಲಿ, ಹಾಗಂತ ನನ್ನ ಪಟ್ಟಮಹಿಷಿ, ನನ್ನ ಹೃದಯೇಶ್ವರಿ ಅದು ನೀನು ಮಾತ್ರ. ಸ್ವಾಮಿ, ಆ ಸ್ಥಾನವನ್ನು ಬೇರೆಯವರಿಗೆ ಯಾರಿಗೂ ಕೊಡಲಾರೆ. ಸವತಿಯ ಮಾತ್ಸರ್ಯದಿಂದ ನಾನು ನುಡಿದದ್ದಲ್ಲ. ಮತ್ತೆ ಸವತಿ ಬರುವಳೆನ್ನುವಂತಹ ಭಯವೂ ನನಗಿಲ್ಲ. ಮತ್ತೆ ಯಾರೇ ಬರಲಿ, ನನಗೆ ನಿಮ್ಮ ಚರಣದ ಸೇವೆಯನ್ನು ಮಾಡುವಂತಹ ಭಾಗ್ಯ ಉಸಿರಿರುವವರೆಗೆ ದಕ್ಕಿದ್ರೆ ಸಾಕು. ನಿಮ್ಮ ಚರಣದಾಸಿಯಾಗಿ ಉಳಿಯಬೇಕು ನಾನು. ಆದರೂ ಒಂದು ಮಾತು ಸ್ವಾಮಿ, ಕೈ ಹಿಡಿದ ಹೆಂಡತಿ ನಾನಿರುವಾಗ ಅನ್ಯ ಹುಡುಗಿಯ ಅವಶ್ಯಕತೆ ಇದೆ ನಿಮಗೆ? ಹಾಗೆ ಯಶೋಮತಿ, ಚಿನ್ನ, ನಿನಗೆ ತಿಳಿಯದು ಎನ್ನುವುದಕ್ಕಾಗಿ ಹೇಳುವುದಲ್ಲ. ರಾಜಾನೋ ಬಹುವಲ್ಲಭ, ಅರಸನಾದವನು ಎಷ್ಟು ಬೇಕಾದರೂ ಮದುವೆಯಾಗಬಹುದು ಅಲ್ವೇ? ಗಂಡು ಮಕ್ಕಳನ್ನು ದುಂಬಿಗೆ ಹೋಲಿಸಿದ್ರು ತಿಳಿದವರು. ದುಂಬಿಯೊಂದು ಹಾರುತ್ತಾ ಹಾರುತ್ತಾ ಹೋಗಿ ಒಂದು ಹೂವಿನಲ್ಲಿ ಕುಳಿತು ಮಧುವನ್ನು ಹೀರುತ್ತದೆ. ಒಂದೇ ಅಮಲಿನಿಂದ ಭ್ರಮರ ಕಾಂತ ಕೇಳು, ಪುಂದಲಗುದೆ ಚಂಪಕವನು ಕಾಂತಕ್ಕೆ ಏಳು. ಪುಂದಲಗುದೆ ಚಂಪಕವನು ಕಾಂತ ಕೇಳು, ಪರರ ಸುಂದರಿಯಳ ಬಯಸದಿಗುದು. ಪರರ ಸುಂದರಿಯಳ ಬಯಸದಿಗುದು ಕಾಂತ ಕೇಳು. ಕಾಂತ ಪ್ರಾಣೇಶ್ವರಿ, ಹೂವಿನಿಂದ ಹೂವಿಗೆ ಹಾರಿ ಮಧುವನ್ನು ಹೀರುವುದು ಇದು ದುಂಬಿಗೆ ಶೋಭವಾದಂತಹ ಪ್ರವೃತ್ತಿ ಅಲ್ವೇ? ಆದ್ದರಿಂದಲೇ ಅದನ್ನು ಏನೋ ಒಂದು ಹೆಸರಿನಿಂದ ಕರೀತಾರೆ, ಮಧುಕರ ವೃತ್ತಿ. ಮಧುಕರ ವೃತ್ತಿ ಎನ್ನುವುದು ಅದಕ್ಕೆ ಮಾತ್ರ ಹೆಸರು. ಗಂಡಸರಾದ ನೀವು ಹಾಗೆಯೇ ಆ ಪ್ರವೃತ್ತಿಯನ್ನು ಹೊಂದಿದರೆ ಅರ್ಥವೇ ಬೇರೆಯಾಗುತ್ತದೆ. ಅದು ನಿಮ್ಮಂತವರಿಗೆ ಶೋಭೆಯನ್ನು ತಂದೊಡ್ಡುವುದಿಲ್ಲ. ಹಾಗಂತ ನೀವು ಆ ಉದಾಹರಣೆಯನ್ನು ಕೊಟ್ಟ ಮಾತ್ರಕ್ಕೆ ನಿಮ್ಮನ್ನು ನಾನು ಜ್ಞಾಪಿಸುತ್ತೇನೆ. ಏನದು? ಹೂವಿನಿಂದ ಹೂವಿಗೆ ಹಾರುವಂತಹ ದುಂಬಿ ಹಾರುತ್ತಾ 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 ಹೋಗಿ ಸಂಜೆಯ ಹೊತ್ತಿನಲ್ಲಿ ಕಾಲವನ್ನು ತಿಳಿಯದೆ ಅರಳಿರುವಂತಹ ಕಮಲದ ಮೇಲೆ ಹೋಗಿ ಕೂತಿತು ಅಂತ ಆದ್ರೆ ಆಮೇಲೆ ಭ್ರಮರ ಬಂಧವಾಗುತ್ತದೆ ಎನ್ನುವುದು ನಿಮಗೆ ತಿಳಿಯದೆ ಸ್ವಾಮಿ? ಓಹೋ, ಅದು ನನಗೆ ತಿಳಿದಿದೆ. ಕಾಲ ಅಕಾಲದ ಪರಿವೇ ಇಲ್ಲದೆ ದುಂಬಿಯನ್ನು ಹೂವಿಗೆ ಎರಗಿದ್ರೆ, ತಾವರೆಗೆ ಎರಗಿದ್ರೆ ಸೂರ್ಯಾಸ್ತವಾದಾಗ ತಾವರೆ ಮುದುಡಿಕೊಳ್ಳುತ್ತದೆ. ದುಂಬಿ ಅದರ ಒಳಗೆ ಉಳಿದುಕೊಂಡು ಬಿಡುತ್ತದೆ, ಭ್ರಮರ ಬಂಧವಾಗುತ್ತದೆ ಅಲ್ವೇ? ಈಗ ಹೊತ್ತಿನ ಪರಿವೇ ಇಲ್ಲದೆ ಇದ್ದರೆ ಅಲ್ವಾ, ಈ ದುಂಬಿಗೆ ಹೊತ್ತಿನ ಪರಿವೇ ಚೆನ್ನಾಗಿ ಉಂಟು. ಕಾಲದ ಬಗ್ಗೆಯೂ ಬರಿವೆ. ಓಹೋ, ಆ ರೀತಿ ಸ್ವಾಮಿ. ಇನ್ನೊಂದೇ ಒಂದು ಮಾತು. ಏನು? ಹೂವು ಚಿಂತಿಲ್ಲ ಸ್ವಾಮಿ, ಯಾವ ಹೂವಾದ್ರೆ ಏನಂತ. ಆದ್ರೆ ದುಂಬಿಗೆ ಎಲ್ಲಾ ಹೂವಿನ ಮಧುವನ್ನು ಹೀರುವಂತಹ ಭಾಗ್ಯ ಇಲ್ಲವಲ್ಲ. ಮಧುವನ್ನು ಹೀರಿದಂತಹ ಆ ಅಮಲಿನಿಂದ ದುಂಬಿಯು ಹಾರುತ್ತಾ ಹಾರುತ್ತಾ ಹೋಗಿ ಕೆಂಡ ಸಂಪಿಗೆಯಲ್ಲಿ ಕುಳಿತಿತು ಅಂತಾದರೆ ಅದಕ್ಕದು ಮೃತ್ಯು ಸ್ಥಾನವಲ್ವೇ ಸ್ವಾಮಿ? ಸತ್ಯವೇ. ಹಾಗಂತ ಈ ಉದಾಹರಣೆಯನ್ನು ನೀನಿಲ್ಲಿ ಯಾಕೆ ಹೇಳಿದೆ? ನಿನ್ನ ಮಾತಿನ ಲಕ್ಷ್ಯ ಯಾವುದು? ಸುತ್ತು ಬಳಸು ಮಾತು ಬೇಡ, ಸ್ಪಷ್ಟವಾಗಿ ಹೇಳು. ಬೇಸರಿಸಬಾರದು ಪ್ರಾಣೇಶ. ರಾಜಾನು ಬಹುವಲ್ಲಭ ತಿಳಿದಿದ್ದೇನೆ. ಎಷ್ಟು ಬೇಕಾದ್ರೂ ಮದುವೆಯಾಗಿ ಸ್ವಾಮಿ, ನನ್ನ ಅಡ್ಡಿ ಇಲ್ಲ. ಹಾಗೆಂದು ನಮ್ಮ ನಂದನವರದಲ್ಲಿರುವಂತಹ ತರುಣಿ ಒಂದು ವೇಳೆ ಅನ್ಯ ಸ್ತ್ರೀ ಆಗಿದ್ದರೆ ನಾನು ಅದಕ್ಕೆ ಒಪ್ಪಿನ ಸ್ವಾಮಿ. ನಿನ್ನ ದುಗುಡಕ್ಕೆ ಕಾರಣ ಅವಳು ಅನ್ನದಿಯಾಗಿರಲು ಬಗಿನ ನಿನ್ನ ತೋಳ ಸರಿಗೆ ಕಾಂತಿ
ಸತಿಯಾಗಿರಲು ಬಗಿನ ನಿನ್ನ ತೋಳಾಸರೆಗೆ ಮಲ್ಲಿಗೆಯಲ್ಲಿ ಬಯಸುವ ಭ್ರಮರನ ಮನದ ಎನಲರುಣಾಖ್ಯನು ಅರಸಿ ಮುದದಿ ಜಯ ನಿನ್ನ ದುಗುಡಕ್ಕೆ ಕಾರಣವೇನು ಎನ್ನುವುದು ಸ್ಪಷ್ಟವಾಯಿತು. ಆಕೆ ಅನ್ಯ ಸತಿಯಾಗಿದ್ದರೆ, ಅಲ್ವೇ? ಮದುವೆಯಾದ ಹೆಣ್ಣಾದರೆ ಯಶೋಮತಿ ಮದುವೆಯಾದ ಆರಾಧ್ಯದಿಂದಲೂ ಇಷ್ಟರವರೆಗೂ ಪರಹೆಣ್ಣನ್ನು ಕಣ್ಣೆತ್ತಿಯೂ ನೋಡಿದವನಲ್ಲ ಅರುಣಾಸುರ, ಅಲ್ವೇ? ಮತ್ತೆ ಹೋಗಿ ಹೋಗಿ ಯಾರಿಂದಲೋ ಮೂಸಲ್ಪಟ್ಟ ಹೂ ಅಂತಾದರೆ ಅರುಣಾಸುರ ದೃಷ್ಟಿ ಹರಿಸುವುದಕ್ಕುಂಟೆ ಹೇಳು. ಅನಾಘ್ರಾಣಿತವಾದಂತಹ ಕುಸುಮವನ್ನಾಯ್ದು ಹೋಗುವಂತಹ ದುಂಬಿಯೇ ಇದು ಹೊರತು ಕೆಂಡ ಸಂಪಿಗೆಯತ್ತ ಹೋಗುವುದಿಲ್ಲ. ಮಲ್ಲಿಗೆಯನ್ನೇ ಅರಸಿ ಹೋಗುವ ದುಂಬಿ ನಾನು. ಹಾಗಾಗಿ ಒಂದು ವೇಳೆ ಅನ್ಯ ಸತಿಯಾಗಿದ್ದರೆ ಪಟ್ಟಮಹಿಷಿಯಾದಂತಹ ನಿನ್ನ ತೋಳಾಸರೆಯಲ್ಲಿ ಬಂಧಿಯಾಗಿ ಸುಖಿಸುವುದಕ್ಕಾಗಿ ಓಡೋಡಿ ಬರ್ತೇನೆ. ನಿನ್ನ ಹೃದಯ ನಿನ್ನ ತೋಳಿನಲ್ಲಿ ಬಂಧಿಯಾಗುತ್ತೇನೆ. ಹೆದರಿಕೆ ಬೇಡ. ಸುಮ್ಮನೆ ಹೋಗ್ತೇನೆ ಬರುತ್ತೇನೆ. ಯಾರಿಗೆ ವಿಶ್ವಾಸ ಉಂಟು ಸ್ವಾಮಿ ನಿಮ್ಮ ಮಾತಿನ ಮೇಲೆ? ಅಂದ್ರೆ ನಿಮ್ಮ ಮಾತಿನ ಮೇಲೆ ನಾನು ವಿಶ್ವಾಸವಿಲ್ಲ. ವಿಶ್ವಾಸ ಬರಬೇಕು ಅಂತಾದ್ರೆ ಏನು ಮಾಡಬೇಕು? ನಿಮ್ಮ ಸುಖಕ್ಕೆ ನಿಮ್ಮ ಸುಖಕ್ಕೆ ನಂದ ದೀಪದಂತೆ ನಾವುರಿವೆನು ಕರಗಿ ಸಂತಸದಿ ನಾನುರಿವೆನು ಕರಗಿ ಸಂತಸದಿ ಮರೆತು ನಿಮ್ಮಿಂದ ಅಕಾರ್ಯವಾದರೆ ಎನ್ನ ಕೊರಳಿನಾಗುತಿಯಾಗದಿರದು ಕೊರಳಿನಾಗುತಿಯಾಗದಿರದು ಕಾಂತ ಬೇಸರಿಸಬಾರದು. ಓಹೋ, ಇಲ್ಲ. ನಿಮ್ಮಲ್ಲಿ ವಿಶ್ವಾಸವಿಲ್ಲ ಅಂತ ಹೇಳಿದೆ ಯಾಕೆ? ಹೆಣ್ಣಿನ ವಿಚಾರದಲ್ಲಿ ನಾನಂತೂ ಏನು, ಇಡೀ ಲೋಕವೇ ಗಂಡಸರನ್ನು ನಂಬುವುದಿಲ್ಲವಂತೆ. ಓಹೋ, ನಿನ್ನ ಆರೋಪ ಈಗ ಎಲ್ಲ ಗಂಡಸರ ಮೇಲೂ ಅಂತ ಸ್ವಾಮಿ. ಆದ್ದರಿಂದ ಹೇಳ್ತಾ ಇದ್ದೇನೆ, ಅನ್ಯ ಸ್ತ್ರೀ ಆಗಿದ್ರೆ ನೀವು ನನ್ನ ತೋಳಾಸರಿಗೆ ಮತ್ತೆ ಮರಳಿ ಬರುತ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಮಾತನ್ನು ಇದು ನನ್ನ ಕೊರಳು ಮುಟ್ಟಿ ಆಣೆ ಮಾಡಿ ಹೇಳಿ ಸ್ವಾಮಿ. ಕೊರಳು? ಹೌದು. ಯಾಕೆ ಈ ಆಣೆ ಪ್ರಮಾಣ ಎಲ್ಲ? ಅದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಬೇಕು ಸ್ವಾಮಿ, ಬೇಕು ಬೇಕು. ನನಗೆ ವಿಶ್ವಾಸ ಮೂಡಬೇಕಿದ್ರೆ ನೀವು ನನ್ನ ಕೊರಳು ಮುಟ್ಟಿ ಆಣೆ ಮಾಡಲೇಬೇಕು. ಅದಕ್ಕಾಗಿ ದುಗುಡ ಚಿತ್ತಳಾಗಬೇಡ. ಇದು ಆಕೆ ಅನ್ಯ ಸತಿಯಾಗಿದ್ದರೆ ಆ ಕ್ಷಣವೇ ಆಕೆಯ ಸುದ್ದಿಯನ್ನು ಬಿಟ್ಟು ನಿನ್ನಲ್ಲಿಗೆ ಬರ್ತೇನೆ. ಹೆದರಬೇಡ, ನಿನ್ನ ಕೊರಳಾಣೆ ಸತ್ಯ. ಸಂತೋಷ ಸ್ವಾಮಿ. ಯಾಕೆ ಕೊರಳಾಣೆ ಅಂತ ಕೇಳಿದಿರಲ್ಲ? ಯಾಕೆ ಸ್ವಾಮಿ, ಏನು? ನಿಮ್ಮ ಸುಖಕ್ಕಾಗಿ ನಾನು ನಂದಾದೀಪದಂತೆ ಉರಿದು ಕರಗುವುದಕ್ಕೆ ಸಿದ್ಧಳಿದ್ದೇನೆ. ಸಂತೋಷದಿಂದ ನಾನು ಕರಗುತ್ತೇನೆ ಸ್ವಾಮಿ. ನನಗದು ಗೊತ್ತೇ ಯಶೋಮತಿ. ನೀವು ಅರಸಿ ಹೋಗುವಂತಹ ಹೂವು ಮಲ್ಲಿಗೆ ಆಗಿದ್ದರೆ ನಿಮ್ಮ ಸಂತೋಷಕ್ಕೆ ನಾನು ಯಾವತ್ತೂ ಅಡ್ಡಿ ಬರುವುದಿಲ್ಲ. ಆದ್ರೆ ಈ ಕೊರಳಿನ ಆಣೆ ಯಾಕೆ ಗೊತ್ತೇ ಸ್ವಾಮಿ? ಯಾಕೆ? ನೀವು ಕೊಟ್ಟಂತಹ ಮಾತನ್ನ ಮರೆತು ಅವಳು ಅನ್ಯ ಸತಿಯೇ ಆಗಿದ್ರು ಅವಳನ್ನು ನೀವು ಬಲತ್ಕರಿಸುವುದಕ್ಕೆ ಮುಂದಾದಾಗ ಹೆಂಡತಿಗೆ ನಾನು ಮಾತು ಕೊಟ್ಟಿದ್ದೇನೆ ಎನ್ನುವಂತಹ ಒಂದು ನೆನಪಾತು ನಿಮಗಿರ್ಲಿ ಎಂದು ಅಲ್ಲ, ಕೊಟ್ಟ ಮಾತನ್ನೇ ಮರೆತು ನಿಮ್ಮಿಂದ ಅಕಾರ್ಯವೂ ಆಯಿತು ಅಂತ ಆದ್ರಿ ಸ್ವಾಮಿ, ಆ ನಂತರದಲ್ಲಿ ಆಗುವಂತಹ ಅನಾಹುತಕ್ಕೆ ನನ್ನ ಕೊರಳೆ ಮೊದಲು ಎಂತಹ ಮಾತುಗಳನ್ನು ಆಡುತ್ತಿರುವೆ ಯಶೋಮತಿ. ನನ್ನ ಹೃದಯೇಶ್ವರಿ ನೀನು, ನನ್ನ ಪಟ್ಟಮಹಿಷಿ ನೀನು. ನಿನ್ನಿಂದಾಗಿಯೇ ನಾನು
ಅರುಣಾಸುರನಿಗೆ ಎಲ್ಲವೂ ಬೇಕು, ಅದು ಯಶೋಮತಿ ಇದ್ದಾಗ ಮಾತ್ರ ಬೇಕು. ಯಶೋಮತಿ ಇಲ್ಲದಿದ್ದರೆ ಯಾವುದೂ ಬೇಡ ನಗಣ್ಯವತಿ. ಯಶೋಮತಿ, ಆ ಕುರಿತಾಗಿ ನೀನು ಚಿಂತಿಸಬೇಕಾದಿಲ್ಲ. ಹೋ ಒಳಗೆ ಕಾಯ್ತಾ ಇರ್ತೇನೆ ಸ್ವಾಮಿ. ಖಂಡಿತ. ಇದು ನಿಮಗಾಗಿ ಊಟ ಮಾಡಿದ ನೀರು ಕುಡಿಯದೆ ಕಾಯ್ತಾ ಇರ್ತೇನೆ. ನಾನು ಆ ಕಾಲಕ್ಕೆ ಸರಿಯಾಗಿ ಒದಗಿ ಬರ್ತೇನೆ, ಹೆದರಬೇಡ. ಬೇಗ ಬಂದು ಬಿಡಿ ಸ್ವಾಮಿ.